ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಮೋಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ನೆನಪಿರಲಿ, ಮೋಕ್ ರಿಸಲ್ಟ್ ಅನ್ನೋದು ಫೈನಲ್ ರಿಸಲ್ಟ್ ಅಲ್ಲ. ಇದು ಒಂದು ನಿಮಗೆ ಗೊತ್ತಾಗಲಿಕ್ಕೆ, ಯಾವ ರೀತಿ ಸೀಟ್ ಸಿಗುತ್ತೆ ಅನ್ನೋದು ಗೊತ್ತಾಗಲಿಕ್ಕೆ ಮತ್ತು ಮುನ್ನೆಚ್ಚರಿಕೆಯಾಗಿ ನಿಮಗೆ ಒಂಥರ ಅಲಾರಾಮ್ ಇದ್ದಂಗೆ ಇದು. ಸೀಟ್ ಸಿಗುತ್ತಿಲ್ಲೋ, ನಾನು ಆಪ್ಷನ್ ಇಂಟರ್ವ್ಯೂ ಮಾಡಿರುವಂಥ ಕಾಲೇಜುಗಳಲ್ಲಿ ನನಗೆ ಸೀಟ್ ಸಿಗುತ್ತಿಲ್ಲ ಅನ್ನೋದಕ್ಕೆ ನಿಮಗೆ ಒಂದು ಅಲಾರಾಮ್ ಥರ ಒಂದು ರಿಸಲ್ಟನ್ನು ಡಿಕ್ಲರೇಷನ್ ಮಾಡಿದ್ದಾರೆ. ಯಾರಿಗೆಲ್ಲ ಸೀಟ್ ಇನ್ನೂವರೆಗೆ ಸಿಕ್ಕಿಲ್ಲ ಅಂಥ ವಿದ್ಯಾರ್ಥಿಗಳು ಮತ್ತು ಜಾಸ್ತಿ ಕಾಲೇಜ್ಗಳನ್ನು ಸೇರಿಸಬೇಕಾಗುತ್ತೆ. ಆಮೇಲೆ ಮೋಕ್ ರಿಸಲ್ಟದ್ದು ಕಟ್ ಆಫ್ ರ್ಯಾಂಕನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಒಂದು ಸಲ ನೋಡ್ಕೋಬೇಕು ನೀವು. ಯಾಕಂತಂದರೆ ನಿಮ್ಮ ರ್ಯಾಂಕಿಗೆ ನೀವು ಹಾಕಿರುವಂಥ ಕಾಲೇಜಲ್ಲಿ, ಅದೇ ಕಾಲೇಜಲ್ಲಿ ಬೇರೆಯವ್ರಿಗೆ ಯಾವ ರೀತಿಯಾಗಿ ಸೀಟ್ ಸಿಕ್ಕಿದೆ, ಮುಂದೆ ನಾನು ಏನು ಮಾಡಬೇಕು, ಇನ್ನೂ ಕಾಲೇಜುಗಳನ್ನು ಸೇರಿಸಬೇಕಾ ಅಥವಾ ಸೇರಿಸಬಾರ್ದಾ ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನಂದರೆ, ಯಾರಿಗೆ ಇನ್ನೂವರೆಗೆ ಸೀಟ್ ಸಿಕ್ಕಿಲ್ಲಲ್ಲ ಅವರು ಈಗ 11ನೇ ತಾರೀಕು ತನಕ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ. ನೋಡಿ, ಆಲ್ರೆಡಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ನೀವು ಈಗಲೇ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು. ಆಪ್ಷನ್ ಎಂಟ್ರಿ ಮಾಡಿಕೊಂಡು ನೀವು ಕಾಲೇಜ್ಗಳನ್ನು ಸೇರಿಸ್ಬೋದಾಗಿದೆ. ಸುಮ್ಮನೆ ಬಿಡೋಕೆ ಹೋಗ್ಬಿಡ್ರಿ. 11ನೇ ತಾರೀಕಿಗೆ ಕ್ಷಮಿಸಿ 11 ಅಂತ ಹೇಳ್ತೀನಿ ನೋಡಿರಿ, 9ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ. ಓಕೆ, ಸೊ 9ನೇ ತಾರೀಕು ತನಕ ನೀವು, ಅಂದರೆ ಇವತ್ತು 6, 7, 8, 9 ಗಂಟೆ ಬೆಳಗ್ಗೆ ಕ್ಲೋಸ್ ಆಗಿಬಿಡುತ್ತೆ. 9 ಗಂಟೆ ಬೆಳಗ್ಗೆನೇ ಕ್ಲೋಸ್ ಆಗಿಬಿಡುತ್ತೆ. 11 ಗಂಟೆ ಸುಮಾರು ತನಕ ಕ್ಲೋಸ್ ಆಗಿಬಿಡುತ್ತೆ. ಹೀಗಾಗಿ ಸರ್ವರ್ ಬಿಸಿ ಬಂದುಬಿಡುತ್ತೆ. ಅದಕ್ಕೆ ನಿಮಗೆ 2 ದಿನ ಟೈಮ್ ಕೊಟ್ಟಿದ್ದಾರೆ. ನಾಳೆ 7, 8 2 ದಿನ ಟೈಮ್ ಇದೆ. ನೀವು ಇವತ್ತೇ ಆಪ್ಷನ್ ಎಂಟ್ರಿ ಮಾಡಿರಿ ಅಥವಾ ನಾಳೆ ಬೆಳಿಗ್ಗೆ ಆಪ್ಷನ್ ಎಂಟ್ರಿ ಮಾಡಿರಿ. ಜಾಸ್ತಿ ಕಾಲೇಜುಗಳನ್ನು ಹಾಕಿರಿ. ಇನ್ನೂ ಫೈನಲ್ ರಿಸಲ್ಟ್ ಬಂದಿಲ್ಲ. 14ನೇ ತಾರೀಕಿಗೆ ಸ್ವಲ್ಪ 99% ರಿಸಲ್ಟು ಪ್ಲಸ್ 15ನೇ ತಾರೀಕಿಗೆ ಗ್ಯಾರಂಟಿ ರಿಸಲ್ಟನ್ನು ಡಿಕ್ಲರೇಷನ್ ಮಾಡ್ತಾರೆ. ಸೀಟ್ ಸಿಕ್ಕಿಲ್ಲ ಅಂತೇಳಿ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನೂ ನಮ್ಮ ಹತ್ರ ಒಂದು ರೌಂಡ್ ಮುಗಿದ್ರೂ ಕೂಡ ಇನ್ನೂ ಒಂದು ರೌಂಡ್ ಮುಗಿದಿಲ್ಲ. ಇನ್ನೂ ಇದು ಜಸ್ಟ್ ಮೋಕ್ ರಿಸಲ್ಟ್. 15ನೇ ತಾರೀಕಿಗೆ ಒಂದು ರೌಂಡ್ ಮುಗೀತದೆ. 15ನೇ ತಾರೀಕಿಗೆ ಒಂದು ರೌಂಡ್ ಮುಗಿದ ಮೇಲೆ ಮುಂದೆ ಏನು ಮಾಡ್ತಾರೆ ಅಂದ್ರೆ, ಒಂದಷ್ಟು ದಿನ ಕಾಲೇಜ್ಗೆ ಅಡ್ಮಿಷನ್ ಮಾಡಲಿಕ್ಕೆ ಒಂದು 5 ಡೇಸ್ ಕೊಟ್ಟ ಮೇಲೆ ಮತ್ತೆ 2ನೇ ರೌಂಡನ್ನು ಥರ್ಡ್ ವೀಕ್ ಆಗ್ಬೋದು, ಅಥವಾ ಹೇಳೋಕ್ಕಾಗೋದಿಲ್ಲ ಯಾವಾಗ ಮಾಡ್ತಾರೆ ಅಂಥೇಳಿ. ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ನಂತರನೇ ಆಗುವಂಥದ್ದು. ಬಟ್ ಇವಾಗ ನೀವು ಯಾರೂ ಸೀಟ್ ಸಿಕ್ಕಿಲ್ಲ ಅಂತೇಳಿ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಕಾಲೇಜ್ಗಳನ್ನು ಸೇರಿಸ್ರಿ, ಜಾಸ್ತಿ ಕಾಲೇಜ್ ಸೇರಿಸ್ರಿ. ಜಿ ಒಳಗಡೆ BS ನರ್ಸಿಂಗ್ BPT ಅವರು ಜಾಸ್ತಿ ಕಾಲೇಜುಗಳನ್ನು, AHSನವರು ಗೌರ್ಮೆಂಟ್ ಕಾಲೇಜು ಪ್ಲಸ್ ಪ್ರೈವೇಟ್ ಕಾಲೇಜುಗಳನ್ನು ಸೇರಿಸಿ ಬಿಟ್ಟುಬಿಡ್ರಿ. ಇಷ್ಟ ಅನಿಸಿದರೆ ಹೋಗ್ರಿ, ಇಲ್ಲ ಅಂದ್ರೆ ಹೋಗಕ್ಕೆ ಹೋಗ್ಬಿಡ್ರಿ.